ಯತ್ನಾಳ್ರನ್ನ ವಾಪಸ್ ಬಿಜೆಪಿ ಕರೆತರ್ಬೇಕಂತೇಳಿ ಹಲವಾರು ಜನರು ಪರೋಕ್ಷವಾಗಿ ತೆರೆಮರೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡಿ ನೋಡ್ರಿ, ಮಾಡೇ ಮಾಡ್ತಾರೆ. ಯಾಕಂದ್ರೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿದ್ವಿ ನಾವೇ. ವಿಜೇಂದ್ರ ಅಂದರೆ ಹಿಂದುತ್ವ ಕಾರ್ಯಕರ್ತರಿಗೆ ಏನಾರು ಆದಾಗ ಹೋಗಿ ಏನಾರು ಮಾಡ್ಯಾನ, ಎಲ್ಲರೂ ವಿಧಾನಸಭಾದಾಗ ಹಿಂದೂಗಳ ಪರವಾಗಿ ಮಾತಾಡ್ಯಾನ. ಒಂದು ಇಂಟರ್ವ್ಯೂಗೆ ಹೇಳ್ತಾನೆ ಡಿ ಕೆ ಶಿವಕುಮಾರ್ ನಾವು ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳ್ತಾರೆ. ಅಂದಾಗ ಇವರೆಲ್ಲ ಹೊಂದಾಣಿಕೆ ಒಳಪ್ಪಂದು ಮಾಡ್ಕೊಂಡ್ರು. ಬಿ ಜೆ ಪಿ ಕಾರ್ಯಕರ್ತರು ಸಾಯ್ಲಕತ್ತಾರೆ, ಕೇಸ್ ಹಾಕ್ಲಕತ್ತಾರೆ. ಈಗ ನನ್ನ ಮ್ಯಾಗ 58 ಕೇಸ್ ಹಾಕಿದ್ರು. ಮಾನ್ಯ ಮತ್ತೊಂದು ಕೇಸ್ ಹಾಕಿದ್ರು ಬಿಜಾಪುರನಾಗ. ತಹಸೀಲ್ದಾರ್ ಕಡೆ ನನಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಬಾರ್ದು, ರೋಡಿ ಸೀಟ್ನಾಗ ಹಾಕಬಾರ್ದು ಅಂತ ಕೇಳ್ತಾರೆ. ನಾನು ನೀವು ಹೈಕೋರ್ಟಿನ ಆರ್ಡರ್ ತೋರಿಸ್ತೀನಿ, ನಿಮ್ಗೆ ಇಟ್ಟು ಚೀಮಾರಿ ಹಾಕ್ಯಾರ ತಹಸೀಲ್ದಾರ್ಗೆ ಮತ್ತು ಇಲ್ಲಿ ಅವ್ರಿಗೆ ಅಧಿಕಾರಿಗಳಿಗೆ. ನಿಮ್ಮ ಮಾನ ಮರ್ಯಾದೆ ಐತೇನೋ, ಇಂತಿಂಥ ವರ್ಡ್ ಉಪಯೋಗ ಮಾಡ್ಯಾರ ಹೈಕೋರ್ಟ್ ಜಡ್ಜು. ಈ ವ್ಯಕ್ತಿ ಬಗ್ಗೆ ನೀವು ಹಿಂಗೆಲ್ಲ ಇದು ಮಾಡಿರಿ, ಎಲ್ಲ ಕೇಸ್ ಖುಲಾಸೆ ಆಗ್ಯಾವ. ಅಂಥ ಕೇಸು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಾಗ ನನ್ನ ಮ್ಯಾಗ 26 ಕೇಸ್ ಹಾಕಿದ್ರು. ಎಲ್ಲ ಕೇಸುಗಳು ಅಕ್ವಿಟ್ ಆಗ್ಯಾವ, ಎಲ್ಲನೂ ನಿರ್ದೋಷ ಅಂತೇಳಿ ಎಲ್ಲನೂ ನಮ್ಮ ಬಿಡುಗಡೆ. ಅವು ಸಹಿತ ಕೇಸ್ ಸೇರಿಸಿ 58 ಅಂತೇಳಿ. ಅಂದರೆ ಇವ್ರ ಬಳಿ ಮಾಹಿತಿ ಇಲ್ಲ. ಈಗ ಹೊಸದಾಗೇನು ಐ ಜಿ ಪಿ ಬಂದಾರಲ್ಲ, ಸಲೀಮತ್ ಬಂದಾರ, ಯಾರು ಇನ್ಚಾರ್ಜು. ಅವ್ರು ಮೊದಲು ಕೆಲಸ ಏನು ಮಾಡಿದ್ರು ಅಂದ್ರೆ ಚಾರ್ಜ್ ತೊಗೊಂಡೇನೆ ಯತ್ನಾಳ ವಿರುದ್ಧ 8 ಕೇಸ್ ಅದ. ಸಲೀಮ್ ಅಂದ್ಕೊಳ್ಳೇನೆ ಮತ್ತು ಅವ್ರು ಮಾಡೋರೇ ಅಲ್ಲ. ಮುಷರಫ್ ಸಲೀಮ ಬಂದ್ರೆ ಮತ್ತು ಇದೇ ಕೆಲಸ ಆಗೋದು. ಹಾಂ, ಪರ್ವೇಜ್ ಮುಷರಫ್ನಾಗ ನನ್ನ ಮ್ಯಾಗ ಅವ್ರಿಗೆ ಪ್ರಯತ್ನ ಮಾಡ್ಯಾರ. ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಗರಂ ಆಗ್ಯಾರ. ಏನು ನೀವು ಕೇಸ್ ಸರಿಯಾಗಿ ಯತ್ನಾಳನ ಎಲ್ಲ ಕೇಸ್ ಬಿಟ್ಟು ಹೋಗಲ್ಲ, ಇದು ಹೆಂಗಿದು ಅಂತ. ಅಂದ್ರೆ ಎಷ್ಟು ಟಾರ್ಗೆಟ್ ಇಡ್ಲಾಕತ್ತಾರ ನಮ್ಮ ಇವ್ರ ಮ್ಯಾಗ. ಯಾರು ನಮೋ ಬ್ರಿಗೇಡದ್ದು ಸೂಲಿಬೇಲಿ ಅವ್ರ ಮ್ಯಾಗ, ಮಲ್ಲಿನ್ ಪ್ರಮೋದ್ ಮುತಾಲಿಕರ್ ಮ್ಯಾಗ, ಅನಂತ್ ಕುಮಾರ್ ಹೆಗಡೆ ಮ್ಯಾಗ, ಸಿ ಟಿ ರವಿ ಮ್ಯಾಗ ಮತ್ತು ನಮ್ಮ ಪ್ರತಾಪ್ ಶಿವ ಮ್ಯಾಗ ಟಾರ್ಗೆಟ್ ಕರ್ನಾಟಕದಾಗ ಇರೋರು ನಾವು. ವಿಜೇಂದ್ರ ಟಾರ್ಗೆಟ್ನಾಗಿಲ್ಲ. ಯಾಕಂದ್ರೆ ಅವರು ಮುಸ್ಲಿಮ್ರು, ನಾವು ಅಣ್ಣತಂಬ್ರ ಅಂತ ಹೇಳ್ತಾನೆ ನಾವು ವಿಜೇಂದ್ರ. ನಾವು ಆಡ್ತೀವಿ, ನಮ್ಮ ತಂದೆಯವ್ರು ಆಯಿತು. ನಾವು ಇಂಟ್ರ್ಯೂ ನೋಡ್ರಿ ಹೇಳಿವಿ. ಅಂದಾಗ ಕರ್ನಾಟಕದ ಬಿ ಜೆ ಪಿ ಪಕ್ಷ ಹಿಂದೂ ಕಾರ್ಯಕರ್ತರ ರಕ್ಷಣೆ ಆಗ್ಬೇಕಾದ್ರೆ ಮೊದಲು ವಿಜೇಂದ್ರ ಏನು ಅಧ್ಯಕ್ಷ ಸ್ಥಾನದಿಂದ ತೆಗೆದುಬೇಕು.